ಇನ್ನು ಕಾರವಾರದ ಕೆಲ ಅಂಗಡಿಗಳಲ್ಲಿ ನಗದು ವ್ಯವಹಾರ ಮಾತ್ರ, ಆನ್ಲೈನ್ ಪೇಮೆಂಟ್ ನಿಲ್ಲಿಸಿದ್ದಾರೆ ವರ್ತಕರು. ಗ್ರೀನ್ ಸ್ಟ್ರೀಟ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದಾಗ ಕಮರ್ಷಿಯಲ್ ಟ್ಯಾಕ್ಸ್ನ ಭಯದಿಂದ ನಗದು ವ್ಯವಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಹಕರಿಂದ ನಗದು ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ವ್ಯಾಪಾರಸ್ಥರು. ಜಿಎಸ್ಟಿ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಕೆಲ ವ್ಯಾಪಾರಸ್ಥರು. ದುಡ್ಡು ಕೊಡಿ, ವ್ಯಾಪಾರ ಮಾಡಿ, ದುಡ್ಡು ಕೊಡಲಿಲ್ಲ ಅಂತಂದ್ರೆ ಆನ್ಲೈನ್ ಮಾಡ್ತೀವಿ ಅಂತಂದ್ರೆ ನಮಗೆ ವ್ಯಾಪಾರನೇ ಬೇಡ ಅಂತ ಹೇಳ್ತಿದ್ದಾರೆ. ಅದು ಅವರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನಿಮಗೆ ಎಲ್ಲರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಬಂದ್ಬಿಟ್ರೆ ಹೇಗೆ ಪರಿಸ್ಥಿತಿ? ಆಮೇಲೆ ಈ ಯಾವ ರೀತಿಯ ಪರಿಸ್ಥಿತಿ ಆಗಿದೆ ಅಂತಂದ್ರೆ ನಿಮಗೆ ಕ್ಯಾಶ್ ಮೇಂಟೈನ್ ಮಾಡಲ್ಲ ಅಂಗಡಿಯಲ್ಲಿ, ಎಲ್ಲದಕ್ಕೂ ಆನ್ಲೈನ್ ಪೇಮೆಂಟ್. ಯಾವನಾರು ಒಬ್ಬ 200-100 ರೂಪಾಯಿ ಕೊಟ್ರೆ ಅವನಿಗೆ ವಾಪಸ್ ಕೊಡೋದಕ್ಕೆ ಚೇಂಜ್ ಇರಲ್ಲ. ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ಈಗ ವಾಪಸ್ ಕ್ಯಾಶಿಗೆ ಬಂದಿದ್ದಾರೆ. ಜಿಎಸ್ಟಿ ನೋಂದಣಿ ಮಾಡಿಸಿಕೊಳ್ಳದ ವರ್ತಕರ ಮೇಲೆ ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಖಡಕ್ ಎಚ್ಚರಿಕೆ ನೀಡಿರುವಂತದ್ದು. ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಯುಪಿಐ ವ್ಯವಸ್ಥೆಗಳನ್ನ ಅಂಗಡಿಕಾರರು ತೆಗೆದಿರುವಂತದ್ದು. ನಾನೀಗ ಕಾರವಾರದ ಗ್ರೀನ್ ಸ್ಟ್ರೀಟ್ ಬಳಿ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗ್ರೀನ್ ಸ್ಟ್ರೀಟ್ ನ ಒಂದು ರಸ್ತೆ ಬದಿಯಲ್ಲಿ ಅಂಗಡಿಗಳು ಇರುವ ದೃಶ್ಯವನ್ನು ಗಮನಿಸಬಹುದು. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಯುಪಿಐ ವ್ಯವಸ್ಥೆಗಳ ಮೂಲಕ ಗ್ರಾಹಕರಿಂದ ಹಣವನ್ನ ಪಡೆದುಕೊಳ್ಳಲಾಗ್ತಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಕೆಲವು ಅಂಗಡಿಗಳಲ್ಲಿ ಯುಪಿಐ ವ್ಯವಸ್ಥೆಯನ್ನ ಬಂದ್ ಮಾಡಿರುತ್ತದೆ. ನಾನೀಗ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಇದೆ, ನೋಡ್ತಾ ಇರಬಹುದು. ಇದು ಕಾರವಾರದ ಗ್ರೀನ್ ಸ್ಟ್ರೀಟ್ ಮುಂಭಾಗದಲ್ಲಿರುವಂತಹ ಅಂಗಡಿಯ ದೃಶ್ಯ. ಈಗಾಗಲೇ ಯುಪಿಐ ವ್ಯವಸ್ಥೆಯನ್ನ ತೆಗೆದುಹಾಕಿದ್ರಿಂದ ಜನರು ಕೂಡ ನಗದು ವ್ಯವಹಾರಗಳನ್ನು ಕೂಡ ಮಾಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ವ್ಯಾಪಾರಿಯೊಬ್ಬನಿಗೆ ನೋಟಿಸ್ ನೀಡಿದ ಬಳಿಕ ರಾಜ್ಯಾದ್ಯಂತ ಸುಮಾರು ಸಾವಿರಾರು ಮಂದಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂತಹ ಅಂಗಡಿಗೆ ಸಂಬಂಧಪಟ್ಟವರನ್ನು ಮಾತಾಡ್ತೇನೆ. ಸರ್, ಈಗ ಯುಪಿಐ ವ್ಯವಸ್ಥೆ ತಮ್ಮಲ್ಲಿ ಅಂಗಡಿಯಲ್ಲಿ ಇದೆಯಾ ಅಥವಾ ಹೇಗೆ? ಈಗ ಒಂದೆರಡು ಸತಿ ಪ್ರಾಬ್ಲಮ್ ಆಗಿ ಏನಾಗಿ ಅದು ಬಂದ್ ಮಾಡಿಟ್ಟಿವು. ಅದು ಇದೆಲ್ಲ ಉಂಟು. ಅದಕ್ಕೆ ಏನಾಗಿದೆ, ಯಾಕಾಗಿ ತೆಗೆದಿರಿ, ಏನ್ ಹೇಳ್ತಾರೆ, ಏನ್ ಸುದ್ದಿ? ಅದು ಬೆಂಗಳೂರಲ್ಲಿನ ಇದಾದ ಸಂಬಂಧ ತೆಗೆದಿಟ್ಟಿದ್ವು ಅಂತ ಹೇಳಿದರು. ತೆಗೆದಿದ್ರಾ? ಅದಕ್ಕೆ ನಮ್ಗೇನು ಅಷ್ಟು ಪಕ್ಕ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಸ್ವಲ್ಪ ತೆಗೆದಿಟ್ಟು ಅಷ್ಟೇ. ಈಗ ಹಣ ಕೊಟ್ಟ ನಗದು ಕೊಟ್ಟು ತಗೊಳ್ತಾ ಇದ್ರಿ, ಕ್ಯಾಶ್ ತಗೊಳ್ತಾ ಇದ್ರಿ? ಕ್ಯಾಶ್ ತಗೋತಾ ಇದೀವಿ, ಸ್ವಲ್ಪ ಇದನ್ನು ತಗೋತಾ ಇದೀವಿ. ಎಷ್ಟಿನಿಂದ ತೆಗೆದಿದ್ರಿ? ಈಗ 2-3 ಸತಿ ಅಷ್ಟೇ. ಇದು ಅಂಗಡಿ ಮಾಲೀಕರು ಕೇಳುತ್ತೆ. ಇನ್ನಷ್ಟು ಅಂಗಡಿ ಮಾಲೀಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲೂ ಕೂಡ ಅಂಗಡಿ ಮುಂಭಾಗದಲ್ಲಿ ಮೊದಲಿಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದೇ ಒಂದು ಯುಪಿಐ ವ್ಯವಸ್ಥೆಗಳ ಒಂದು ಬೋರ್ಡ್ಗಳು ಕೂಡ ಇರ್ತಾ ಇತ್ತು. ಆದ್ರೆ ಅಂಗಡಿಗಳಲ್ಲಿ ಈ ಒಂದು ವ್ಯವಸ್ಥೆಗಳು ಕೂಡ ಇಲ್ಲ ಅಂತ ಹೇಳಬಹುದು. ಹಾಗೆ ಮುಂದೆ ಸಾಗ್ತಾ ಹೋಗ್ತೇನೆ. ನೋಡ್ತಾ ಇರಬಹುದು ಇದು ಬಟ್ಟೆ ಅಂಗಡಿ ಮುಂಭಾಗದಲ್ಲಿ ಪೇಟಿಎಂನ ಒಂದು ಯುಪಿಐ ಒಂದು ಬೋರ್ಡ್ ಕೂಡ ಇಲ್ಲಿ ಗ್ಲಾಸ್ ಒಳಗೆ ಇಟ್ಟಿರುವಂತದ್ದು. ಅದೇ ರೀತಿ ಮತ್ತೆ ಮುಂದಕ್ಕೆ ಹೋದ್ರೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳಿದೆ. ಜನ ಕ್ಯಾಶ್ ಕೊಡ್ತಾ ಇದ್ದಾರೆ, ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಜನ ಫೋನ್ ಪೇ ಮಾಡ್ತಾರೆ, ಸ್ವಲ್ಪ ಜನ ಕ್ಯಾಶ್ ಕೊಡ್ತಾರೆ. ಎಲ್ಲ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಎಲ್ಲ ಸಿಸ್ಟಮ್ ತೆಗೆದಿದ್ರ ಅಂತಲ್ಲ? ಹಾಗೇನಿಲ್ಲ, ನಮ್ಗೇನು ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಹೆದರಿದ್ದಾರೆ, ಗಾಬರಿ ಆಗಿದಾರಲ್ಲ? ನಮಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್, ಗಾಬರಿ ಆಗೋ ಪ್ರಶ್ನೆನೇ ಇಲ್ಲ. ಗಾಬರಿಗೊಂಡಂತ ಉತ್ತರ ಕನ್ನಡ ಜಿಲ್ಲೆಯ ವರ್ತಕರು, ಅಂಗಡಿ ಮಾಲೀಕರು ಈ ರೀತಿ ಯುಪಿಐ ವ್ಯವಸ್ಥೆಯನ್ನ, ಯುಪಿಐ ವಿಧಾನವನ್ನ ತೆಗೆದು ಈಗ ನಗದು ರೂಪದಲ್ಲಿ ಹಣವನ್ನು ಪಡೆದುಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಕಾರವಾರದ ಕೆಲ ಅಂಗಡಿಗಳಲ್ಲಿ ನಗದು ವ್ಯವಹಾರ ಮಾತ್ರ, ಆನ್ಲೈನ್ ಪೇಮೆಂಟ್ ನಿಲ್ಲಿಸಿದ್ದಾರೆ ವರ್ತಕರು. ಗ್ರೀನ್ ಸ್ಟ್ರೀಟ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದಾಗ ಕಮರ್ಷಿಯಲ್ ಟ್ಯಾಕ್ಸ್ನ ಭಯದಿಂದ ನಗದು ವ್ಯವಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಹಕರಿಂದ ನಗದು ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ವ್ಯಾಪಾರಸ್ಥರು. ಜಿಎಸ್ಟಿ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಕೆಲ ವ್ಯಾಪಾರಸ್ಥರು. ದುಡ್ಡು ಕೊಡಿ, ವ್ಯಾಪಾರ ಮಾಡಿ, ದುಡ್ಡು ಕೊಡಲಿಲ್ಲ ಅಂತಂದ್ರೆ ಆನ್ಲೈನ್ ಮಾಡ್ತೀವಿ ಅಂತಂದ್ರೆ ನಮಗೆ ವ್ಯಾಪಾರನೇ ಬೇಡ ಅಂತ ಹೇಳ್ತಿದ್ದಾರೆ. ಅದು ಅವರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನಿಮಗೆ ಎಲ್ಲರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಬಂದ್ಬಿಟ್ರೆ ಹೇಗೆ ಪರಿಸ್ಥಿತಿ? ಆಮೇಲೆ ಈ ಯಾವ ರೀತಿಯ ಪರಿಸ್ಥಿತಿ ಆಗಿದೆ ಅಂತಂದ್ರೆ ನಿಮಗೆ ಕ್ಯಾಶ್ ಮೇಂಟೈನ್ ಮಾಡಲ್ಲ ಅಂಗಡಿಯಲ್ಲಿ, ಎಲ್ಲದಕ್ಕೂ ಆನ್ಲೈನ್ ಪೇಮೆಂಟ್. ಯಾವನಾರು ಒಬ್ಬ 200-100 ರೂಪಾಯಿ ಕೊಟ್ರೆ ಅವನಿಗೆ ವಾಪಸ್ ಕೊಡೋದಕ್ಕೆ ಚೇಂಜ್ ಇರಲ್ಲ. ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ಈಗ ವಾಪಸ್ ಕ್ಯಾಶಿಗೆ ಬಂದಿದ್ದಾರೆ. ಜಿಎಸ್ಟಿ ನೋಂದಣಿ ಮಾಡಿಸಿಕೊಳ್ಳದ ವರ್ತಕರ ಮೇಲೆ ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಖಡಕ್ ಎಚ್ಚರಿಕೆ ನೀಡಿರುವಂತದ್ದು. ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಯುಪಿಐ ವ್ಯವಸ್ಥೆಗಳನ್ನ ಅಂಗಡಿಕಾರರು ತೆಗೆದಿರುವಂತದ್ದು.
ನಾನೀಗ ಕಾರವಾರದ ಗ್ರೀನ್ ಸ್ಟ್ರೀಟ್ ಬಳಿ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗ್ರೀನ್ ಸ್ಟ್ರೀಟ್ ನ ಒಂದು ರಸ್ತೆ ಬದಿಯಲ್ಲಿ ಅಂಗಡಿಗಳು ಇರುವ ದೃಶ್ಯವನ್ನು ಗಮನಿಸಬಹುದು. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಯುಪಿಐ ವ್ಯವಸ್ಥೆಗಳ ಮೂಲಕ ಗ್ರಾಹಕರಿಂದ ಹಣವನ್ನ ಪಡೆದುಕೊಳ್ಳಲಾಗ್ತಿದ್ದು. ಆದರೆ ಕಳೆದ ಕೆಲವು ದಿನಗಳಿಂದ ಕೆಲವು ಅಂಗಡಿಗಳಲ್ಲಿ ಯುಪಿಐ ವ್ಯವಸ್ಥೆಯನ್ನ ಬಂದ್ ಮಾಡಿರುತ್ತದೆ. ನಾನೀಗ ರಿಯಲ್ ಚೆಕ್ ಮೂಲಕ ತೋರಿಸ್ತಾ ಇದೆ, ನೋಡ್ತಾ ಇರಬಹುದು. ಇದು ಕಾರವಾರದ ಗ್ರೀನ್ ಸ್ಟ್ರೀಟ್ ಮುಂಭಾಗದಲ್ಲಿರುವಂತಹ ಅಂಗಡಿಯ ದೃಶ್ಯ. ಈಗಾಗಲೇ ಯುಪಿಐ ವ್ಯವಸ್ಥೆಯನ್ನ ತೆಗೆದುಹಾಕಿದ್ರಿಂದ ಜನರು ಕೂಡ ನಗದು ವ್ಯವಹಾರಗಳನ್ನು ಕೂಡ ಮಾಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ವ್ಯಾಪಾರಿಯೊಬ್ಬನಿಗೆ ನೋಟಿಸ್ ನೀಡಿದ ಬಳಿಕ ರಾಜ್ಯಾದ್ಯಂತ ಸುಮಾರು ಸಾವಿರಾರು ಮಂದಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಿರೋದು. ಅಂಗಡಿಗೆ ಸಂಬಂಧಪಟ್ಟರನ್ನು ಮಾತಾಡ್ತೇನೆ. ಸರ್, ಈಗ ಯುಪಿಐ ವ್ಯವಸ್ಥೆ ತಮ್ಮಲ್ಲಿ ಅಂಗಡಿಯಲ್ಲಿ ಇದೆಯಾ ಅಥವಾ ಹೇಗೆ? ಈಗ ಒಂದ್ 2 ಸತಿ ಪ್ರಾಬ್ಲಮ್ ಆಗಿ ಏನಾಗಿ ಅದು ಬಂದ್ ಮಾಡಿಟ್ಟಿವು. ಅದು ಇದು ಇದೆಲ್ಲ ಉಂಟು ಅದಕ್ಕೆ. ಏನಾಗಿದೆ, ಯಾಕಾಗಿ ತೆಗ್ದಿರಿ, ಏನ್ ಹೇಳ್ತಾರೆ, ಏನ್ ಸುದ್ದಿ? ಅದು ಬೆಂಗಳೂರಲ್ಲಿನ ಇದಾದ ಸಂಬಂಧಾಗಿ ತೆಗೆದಿಟ್ಟಿದ್ದು ಅಂತ ಹೇಳಿದ್ರು. ತೆಗ್ದಿದ್ರಾ? ಅದಕ್ಕೆ ನಮ್ಗೇನು ಅಷ್ಟು ಪಕ್ಕ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಸ್ವಲ್ಪ ತೆಗೆದಿಟ್ಟು ಅಷ್ಟೇ. ಈಗ ಹಣ ಕೊಟ್ಟ ನಗದು ಕೊಟ್ಟು ತಗೊಳ್ತಾ ಇದ್ರಿ, ಕ್ಯಾಶ್ ತಗೊಳ್ತಾ ಇದ್ರಿ? ಕ್ಯಾಶ್ ತಗೋತಾ ಇದೀವಿ, ಸ್ವಲ್ಪ ಇದನ್ನು ತಗೋತಾ ಇದೀವಿ. ಎಷ್ಟು ದಿನದಿಂದ ತೆಗ್ದಿದ್ರಿ? ಈಗ 2-3 ಸತಿ ಅಷ್ಟೇ. ಇದು ಅಂಗಡಿ ಮಾಲೀಕರು ಕೇಳ್ತಾರೆ. ಇನ್ನಷ್ಟು ಅಂಗಡಿ ಮಾಲೀಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇಲ್ಲೂ ಕೂಡ ಅಂಗಡಿ ಮುಂಭಾಗದಲ್ಲಿ ಮೊದಲಿಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದೇ ಒಂದು ಯುಪಿಐ ವ್ಯವಸ್ಥೆಗಳ ಒಂದು ಬೋರ್ಡ್ಗಳು ಕೂಡ ಇರ್ತಾ ಇತ್ತು. ಆದ್ರೆ ಅಂಗಡಿಗಳಲ್ಲಿ ಈ ಒಂದು ವ್ಯವಸ್ಥೆಗಳು ಕೂಡ ಇಲ್ಲ ಅಂತ ಹೇಳಬಹುದು. ಹಾಗೆ ಮುಂದೆ ಸಾಗ್ತಾ ಹೋಗ್ತೇನೆ. ನೋಡ್ತಾ ಇರಬಹುದು ಇದು ಬಟ್ಟೆ ಅಂಗಡಿ ಮುಂಭಾಗದಲ್ಲಿ ಪೇಟಿಎಂ ನ ಒಂದು ಯುಪಿಐ ಒಂದು ಬೋರ್ಡ್ ಕೂಡ ಇಲ್ಲಿ ಗ್ಲಾಸ್ ಒಳಗೆ ಇಟ್ಟಿರುವಂತದ್ದು. ಅದೇ ರೀತಿ ಮತ್ತೆ ಮುಂದಕ್ಕೆ ಹೋದ್ರೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳಿದೆ. ಈ ಜನ ಹೇಗೆ ಕ್ಯಾಶ್ ಕೊಡ್ತಾ ಇದಾರೆ, ಸ್ಕ್ಯಾನ್ ಮಾಡ್ತಾ ಇದ್ದಾರೆ? ಸ್ವಲ್ಪ ಜನ ಫೋನ್ ಪೇ ಮಾಡ್ತಾರೆ, ಸ್ವಲ್ಪ ಜನ ಕ್ಯಾಶ್ ಕೊಡ್ತಾರೆ. ಎಲ್ಲ ನೋಟಿಸ್ ಕೊಡ್ತಾರೆ ಅಂತ ಹೇಳಿ ಎಲ್ಲ ಸಿಸ್ಟಮ್ ತೆಗೆದಿದ್ರ ಅಂತಲ್ಲ? ಹಂಗೇನಿಲ್ಲ, ನಮ್ಗೇನು ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಅಲ್ಲ, ಹೆದರಿದ್ದಾರೆ, ಗಾಬರಿಯಾಗಿದ್ದಾರಲ್ಲ? ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್, ಗಾಬರಿ ಆಗಲ್ಲ ಪ್ರಶ್ನೆನೇ ಇಲ್ಲ. ಗಾಬರಿಗೊಂಡಂತ ಉತ್ತರ ಕನ್ನಡ ಜಿಲ್ಲೆಯ ವರ್ತಕರು, ಅಂಗಡಿ ಮಾಲೀಕರು ಈ ರೀತಿ ಯುಪಿಐ ವ್ಯವಸ್ಥೆಯನ್ನ, ಯುಪಿಐ ವಿಧಾನವನ್ನ ತೆಗೆದು ಈಗ ನಗದು ರೂಪದಲ್ಲಿ ಹಣವನ್ನು ಪಡೆದುಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇನ್ನು ಕಾರವಾರದ ಕೆಲ ಅಂಗಡಿಗಳಲ್ಲಿ ನಗದು ವ್ಯವಹಾರ ಮಾತ್ರ, ಆನ್ಲೈನ್ ಪೇಮೆಂಟ್ ನಿಲ್ಲಿಸಿದ್ದಾರೆ ವರ್ತಕರು. ಗ್ರೀನ್ ಸ್ಟ್ರೀಟ್ ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದಾಗ ಕಮರ್ಷಿಯಲ್ ಟ್ಯಾಕ್ಸ್ ನ ಭಯದಿಂದ ನಗದು ವ್ಯವಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಗ್ರಾಹಕರಿಂದ ನಗದು ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ವ್ಯಾಪಾರಸ್ಥರು. ಜಿಎಸ್ಟಿ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಕೆಲ ವ್ಯಾಪಾರಸ್ಥರು. ದುಡ್ಡು ಕೊಡಿ, ವ್ಯಾಪಾರ ಮಾಡಿ, ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಆನ್ಲೈನ್ ಮಾಡ್ತೀವಿ ಅಂತಂದ್ರೆ ನಮಗೆ ವ್ಯಾಪಾರನೇ ಬೇಡ ಅಂತ ಹೇಳ್ತಿದ್ದಾರೆ. ಅದು ಅವರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ನಿಮಗೆ ಎಲ್ಲರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಬಂದ್ಬಿಟ್ರೆ ಹೇಗೆ ಪರಿಸ್ಥಿತಿ? ಆಮೇಲೆ ಈಗ ಯಾವ ರೀತಿಯ ಪರಿಸ್ಥಿತಿ ಆಗಿದೆ ಅಂತಂದ್ರೆ ನಿಮಗೆ ಕ್ಯಾಶ್ ಮೇಂಟೈನ್ ಮಾಡಲ್ಲ ಅಂಗಡಿಯಲ್ಲಿ, ಎಲ್ಲದಕ್ಕೂ ಆನ್ಲೈನ್ ಪೇಮೆಂಟ್. ಯಾವನಾರು ಒಬ್ಬ 200-100 ರೂಪಾಯಿ ಕೊಟ್ರೆ ಅವನಿಗೆ ವಾಪಸ್ ಕೊಡೋದಕ್ಕೆ ಚೇಂಜ್ ಇರಲ್ಲ. ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ರು. ಈಗ ವಾಪಸ್ ಕ್ಯಾಶಿಗೆ ಬಂದಿದ್ದಾರೆ. ಜಿಎಸ್ಟಿ ನೋಂದಣಿ ಮಾಡಿಸಿಕೊಳ್ಳದ ವರ್ತಕರ ಮೇಲೆ ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಖಡಕ್ ಎಚ್ಚರಿಕೆ ನೀಡಿರುವಂತದ್ದು. ಕಳೆದ 4-5 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಯುಪಿಐ ವ್ಯವಸ್ಥೆಗಳನ್ನ ಅಂಗಡಿಕಾರರು ತೆಗೆದಿರುವಂತದ್ದು. ನಾನೀಗ ಕಾರವಾರದ ಗ್ರೀನ್ ಸ್ಟ್ರೀಟ್ ಬಳಿ ಇದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಗ್ರೀನ್ ಸ್ಟ್ರೀಟ್ ನ ಒಂದು ರಸ್ತೆ ಬದಿಯಲ್ಲಿ ಅಂಗಡಿಗಳು ಇರುವ ದೃಶ್ಯವನ್ನು ಗಮನಿಸಬಹುದು. ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಯುಪಿಐ ವ್ಯವಸ್ಥೆಗಳ ಮೂಲಕ ಗ್ರಾಹಕರಿಂದ ಹಣವನ್ನ ಪಡೆದುಕೊಳ್ಳಲಾಗ್ತಿದ್ದು. ಆದರೆ ಕಳೆದ ಕೆಲವು ದಿನಗಳಿಂದ ಕೆಲವು ಅಂಗಡಿಗಳಲ್ಲಿ ಯುಪಿಐ ವ್ಯವಸ್ಥೆಯನ್ನ ಬಂದ್ ಮಾಡಿರುತ್ತದೆ. ನಾನೀಗ ರಿಯಲ್ ಚೆಕ್ ಮೂಲಕ ತೋರಿಸ್ತಾ ಇದೆ, ನೋಡ್ತಾ ಇರಬಹುದು. ಇದು ಕಾರವಾರದ ಗ್ರೀನ್ ಸ್ಟ್ರೀಟ್ ಮುಂಭಾಗದಲ್ಲಿರುವಂತಹ ಅಂಗಡಿಯ ದೃಶ್ಯ. ಈಗಾಗಲೇ ಯುಪಿಐ ವ್ಯವಸ್ಥೆಯನ್ನ ತೆಗೆದುಹಾಕಿದ್ರಿಂದ ಜನರು ಕೂಡ ನಗದು ವ್ಯವಹಾರಗಳನ್ನು ಕೂಡ ಮಾಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ವ್ಯಾಪಾರಿಯೊಬ್ಬನಿಗೆ ನೋಟಿಸ್ ನೀಡಿದ ಬಳಿಕ ರಾಜ್ಯಾದ್ಯಂತ ಸುಮಾರು ಸಾವಿರಾರು ಮಂದಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರೋದು. ಅಂಗಡಿಗೆ ಸಂಬಂಧಪಟ್ಟರನ್ನು ಮಾತಾಡ್ತೇನೆ. ಸರ್, ಈಗ ಯುಪಿಐ ವ್ಯವಸ್ಥೆ ತಮ್ಮಲ್ಲಿ ಅಂಗಡಿಯಲ್ಲಿ ಇದೆಯಾ ಅಥವಾ ಹೇಗೆ? ಈಗ ಒಂದ್ 2 ಸತಿ ಪ್ರಾಬ್ಲಮ್ ಆಗಿ ಏನಾಗಿ ಅದು ಬಂದ್ ಮಾಡಿಟ್ಟಿವು. ಅದು ಇದು ಇದೆಲ್ಲ ಉಂಟು ಅದಕ್ಕೆ. ಏನಾಗಿದೆ, ಯಾಕಾಗಿ ತೆಗ್ದಿರಿ, ಏನ್ ಹೇಳ್ತಾರೆ, ಏನ್ ಸುದ್ದಿ? ಅದು ಬೆಂಗಳೂರಲ್ಲಿನ ಇದಾದ ಸಂಬಂಧಾಗಿ ತೆಗೆದಿಟ್ಟಿದ್ದು ಅಂತ ಹೇಳಿದ್ರು. ತೆಗ್ದಿದ್ರಾ? ಅದಕ್ಕೆ ನಮ್ಗೇನು ಅಷ್ಟು ಪಕ್ಕ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಇಲ್ಲಿ ಸ್ವಲ್ಪ ತೆಗೆದಿಟ್ಟು ಅಷ್ಟೇ. ಈಗ ಹಣ ಕೊಟ್ಟ ನಗದು ಕೊಟ್ಟು ತಗೊಳ್ತಾ ಇದ್ರಿ, ಕ್ಯಾಶ್ ತಗೊಳ್ತಾ ಇದ್ರಿ? ಕ್ಯಾಶ್ ತಗೋತಾ ಇದೀವಿ, ಸ್ವಲ್ಪ ಇದನ್ನು ತಗೋತಾ ಇದೀವಿ. ಎಷ್ಟು ದಿನದಿಂದ ತೆಗ್ದಿದ್ರಿ? ಈಗ 2-3 ಸತಿ ಅಷ್ಟೇ. ಇದು ಅಂಗಡಿ ಮಾಲೀಕರು ಕೇಳ್ತಾರೆ. ಇನ್ನಷ್ಟು ಅಂಗಡಿ ಮಾಲೀಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ.
ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಇಲ್ಲೂ ಕೂಡ ಅಂಗಡಿ ಮುಂಭಾಗದಲ್ಲಿ ಮೊದಲಿಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಯಾವುದೇ ಒಂದು ಯುಪಿಐ ವ್ಯವಸ್ಥೆಗಳ ಒಂದು ಬೋರ್ಡ್ಗಳು ಕೂಡ ಇರ್ತಾ ಇತ್ತು. ಆದ್ರೆ ಅಂಗಡಿಗಳಲ್ಲಿ ಈ ಒಂದು ವ್ಯವಸ್ಥೆಗಳು ಕೂಡ ಇಲ್ಲ ಅಂತ ಹೇಳಬಹುದು. ಹಾಗೆ ಮುಂದೆ ಸಾಗ್ತಾ ಹೋಗ್ತೇನೆ ನೋಡ್ತಾ ಇರಬಹುದು. ಇದು ಬಟ್ಟೆ ಅಂಗಡಿ ಮುಂಭಾಗದಲ್ಲಿ ಪೇಟಿಎಂನ ಒಂದು ಯುಪಿಐ ಒಂದು ಬೋರ್ಡ್ ಕೂಡ ಇಲ್ಲಿ ಗ್ಲಾಸ್ ಒಳಗೆ ಇಟ್ಟಿರುವಂತದ್ದು. ಅದೇ ರೀತಿ ಮತ್ತೆ ಮುಂದಕ್ಕೆ ಹೋದ್ರೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಗಳಿದೆ. ಈ ಜನ ಹೇಗೆ ಕ್ಯಾಶ್ ಕೊಡ್ತಾ ಇದ್ದಾರೆ, ಸ್ಕ್ಯಾನ್ ಮಾಡ್ತಾ ಇದ್ದಾರೆ? ಸ್ವಲ್ಪ ಜನ ಫೋನ್ ಪೇ ಮಾಡ್ತಾರೆ, ಸ್ವಲ್ಪ ಜನ ಕ್ಯಾಶ್ ಕೊಡ್ತಾರೆ. ಎಲ್ಲ ನೋಟಿಸ್ ಕೊಡ್ತಾರ ಅಂತ ಹೇಳಿ ಎಲ್ಲ ಸಿಸ್ಟಮ್ ತೆಗೆದಿದ್ರ ಅಂತಲ್ಲ? ಹಾಗೇನಿಲ್ಲ, ನಮ್ಗೇನು ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಅಲ್ಲ, ಹೆದರಿದ್ದಾರೆ, ಗಾಬರಿ ಆಗಿದಾರಲ್ಲ? ನಮಗೇನು ಅದ್ರ ಬಗ್ಗೆ ಗೊತ್ತೇ ಇಲ್ಲ ಸರ್, ಗಾಬರಿ ಆಗೋ ಪ್ರಶ್ನೆನೇ ಇಲ್ಲ. ಗಾಬರಿಗೊಂಡಂತ ಉತ್ತರ ಕನ್ನಡ ಜಿಲ್ಲೆಯ ವರ್ತಕರು, ಅಂಗಡಿ ಮಾಲೀಕರು ಈ ರೀತಿ ಯುಪಿಐ ವ್ಯವಸ್ಥೆಯನ್ನ, ಯುಪಿಐ ವಿಧಾನವನ್ನ ತೆಗೆದು ಈಗ ನಗದು ರೂಪದಲ್ಲಿ ಹಣವನ್ನು ಪಡೆದುಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.